ಪಶ್ಚಿಮ ಬಂಗಾಳದ ವೈದ್ಯ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹೀಗಾಗಿ ಆಸ್ಪತ್ರೆ ಸಿಬ್ಬಂದಿ ರಕ್ಷಣೆಗೆ ಬೆಂಗಳೂರಿನ ಆ ಆಸ್ಪತ್ರೆ ಮೊದಲ ಭದ್ರತಾ ಆಪ್ ಅನ್ನು ಕಂಡುಹಿಡಿದಿದೆ. ಆಸ್ಪತ್ರೆ ಸಿಬ್ಬಂದಿ ರಕ್ಷಣೆಗೆ ರೆಡಿಯಾಯಿತು ಆಪ್. ಸುಹೃದ್ ಆಪ್ ಕಂಡುಹಿಡಿದ ಜಯದೇವ ಆಸ್ಪತ್ರೆ. ಕೋಲ್ಕತ್ತಾದಲ್ಲಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹೀಗಾಗಿ ಆಸ್ಪತ್ರೆಗಳಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಹೊಸ ಆಪ್ ಕಂಡು ಹಿಡಿದಿದೆ. ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಸಿಬ್ಬಂದಿ ರಕ್ಷಣೆಗಾಗಿ ಸುಹೃದ್ ಆಪ್ ಬಿಡುಗಡೆಗೊಳಿಸಿದೆ. ಕರ್ತವ್ಯ ನಿರತ ಸಿಬ್ಬಂದಿ ಯಾವುದೇ ಕಷ್ಟಕ್ಕೆ ಸಿಲುಕಿದಾಗ ಒಬ್ಬರಿಗೊಬ್ಬರು ಹೃದಯವಂತಿಕೆಯಿಂದ ನೆರವಾಗಲಿ ಎಂಬ ಉದ್ದೇಶದಿಂದ ಈ ಆಪ್ ಅಭಿವೃದ್ಧಿಪಡಿಸಿದೆ. ಆಪ್ ಅಂದ್ರೆ ಅದು ನಾವೀಗ ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಅದು ನಮ್ಮ ಇದು ಆಂಡ್ರಾಯ್ಡ್ ಫೋನ್ ಇರ್ಬೋದು, ಐಫೋನ್ ಇರ್ಬೋದು, ಎನಿ ಸ್ಮಾರ್ಟ್ ಫೋನಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಆ ಥರ ಆದಾಗ ಕೆಲವು ಸರಿನ ನಾನು ಹೇಳಿದ್ನಲ್ಲ, ಇದು ಹೆಣ್ಮಕ್ಳ ದೌರ್ಜನ್ಯ ಜೊತೆಗೆ ಡಾಕ್ಟರ್ ಮೇಲೆ ಹಲ್ಲೆ ಆಗಿರ್ಬೋದು ಅಥವಾ ಎನಿ ಎಮರ್ಜೆನ್ಸಿ ಸಿಚುವೇಶನ್, ಒಂದ್ಸರಿ ಲಿಫ್ಟಲ್ಲಿ ಯಾರಾದರೂ ಹಾಕೋಬೋದು. ತಕ್ಷಣ ಏನಾಗುತ್ತೆ, ಆಗ ಈ ಅಲರ್ಟ್ ಹೋಗುತ್ತೆ. ಆ್ಯಪ್ ಇರೋದ್ರಿಂದ ಇಮಿಡಿಯೇಟ್ ಅಲರ್ಟ್ ಬೀಪ್ ಹೋಗುತ್ತೆ. ಆಸ್ಪತ್ರೆ ಸಿಬ್ಬಂದಿ ಸುಹೃದ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಆಪ್ನಲ್ಲಿ SOS ಅಲರ್ಟ್ ಮೂಲಕ ರಕ್ಷಣೆ ಸಿಗುತ್ತದೆ. ಮಹಿಳೆಯರ ಸುರಕ್ಷತೆ ರಕ್ಷಣೆಗೆ ಆಪ್ ಒತ್ತುವ ಮೂಲಕ ಸಹಾಯ ಸಿಗುತ್ತೆ. SOS ಮೂಲಕ ವಾಯ್ಸ್ ಮೆಸೇಜ್ ಕಳುಹಿಸಬಹುದು. ಶೋಷಣೆಗೆ ಒಳಪಟ್ಟ ಲೊಕೇಶನ್ ಶೇರ್ ಮಾಡಬಹುದು. ಕೂಡಲೇ ಅಲರ್ಟ್ ಮೆಸೇಜ್ ಎಲ್ಲಾ ಸಿಬ್ಬಂದಿಗೆ ತಲುಪುತ್ತೆ. GPS ಮಾನಿಟರಿಂಗ್ ಇರುತ್ತೆ. ಸಮಸ್ಯೆ ಆದ್ರೆ ನೆರವಾಗುತ್ತೆ. ಗಾಬರಿಯಾದರೆ 3 ಸಲ ಮೊಬೈಲ್ ಶೇಕ್ ಮಾಡಿದ್ರೆ ಸಾಕು, ಎಲ್ಲರಿಗೂ ಅಲರ್ಟ್ ಮೆಸೇಜ್ ತಲುಪುತ್ತದೆ. ಆಸ್ಪತ್ರೆಯಲ್ಲಿನ ಕಿರುಕುಳದ ಬಗ್ಗೆ ಅನಾಮಧೇಯವಾಗಿ ದೂರು ಸಲ್ಲಿಸಬಹುದು. ಆಸ್ಪತ್ರೆಯಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ತಂಡದ ವತಿಯಿಂದ ಈ ಆಪ್ ಅಭಿವೃದ್ಧಿಪಡಿಸಲಾಗಿದೆ. ಇದರ ನೇತೃತ್ವ ಪ್ರೊಫೆಸರ್ ಜಯಶ್ರೀ ಖರ್ಗೆ ವಹಿಸಿದ್ದಾರೆ. ಡಾಕ್ಟರ್ ವಂದನಾ ಅವರು ಸಾಥ್ ನೀಡಿದರೆ ಇಂಜಿನಿಯರ್ ನವೀನ್ ಹೆಗಡೆ ಆಪ್ ಅಭಿವೃದ್ಧಿಪಡಿಸಿದ್ದಾರೆ. SOS ಮಾಡಿದರೆ ಎಲ್ಲರಿಗೂ ನೋಟಿಫಿಕೇಶನ್ ಹೋಗುತ್ತೆ. ಸೊ ಆ ನೋಟಿಫಿಕೇಶನ್ನು ಇಲ್ಲಿ ಪಕ್ಕದಲ್ಲಿ ಇರೋರಿಗೂ ಬರುತ್ತೆ, ಮತ್ತು ಕೆಳಗಡೆ ಸೆಕ್ಯೂರಿಟಿಗೂ ಬರುತ್ತೆ, ಮತ್ತು ಸೆಂಟ್ರಲ್ ಮಾನಿಟರ್ಗೂ ಹೋಗುತ್ತೆ, ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಅಲರ್ಟ್ ಬರುತ್ತೆ. ಸೊ ಯಾರು ಹತ್ತಿರದಲ್ಲಿದ್ದಾರೆ ದೇ ವಿಲ್ ಬಿ ದ ಫಸ್ಟ್ ರೆಸ್ಪಾಂಡೆಂಟ್. ಸಿಬ್ಬಂದಿ ಸುರಕ್ಷತೆಗಾಗಿ ಜಯದೇವ ಆಸ್ಪತ್ರೆ ಹೊಸ ಹೆಜ್ಜೆ ಇಟ್ಟಿದೆ. ಇದೇ ಮಾದರಿಯಲ್ಲಿ ಎಲ್ಲ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಮ ಕೈಗೊಂಡರೆ ವೈದ್ಯಕೀಯ ಸಿಬ್ಬಂದಿ ಮೇಲಿನ ದೌರ್ಜನ್ಯ ತಡೆಗಟ್ಟಬಹುದು. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಶ್ಚಿಮ ಬಂಗಾಳದ ವೈದ್ಯ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹೀಗಾಗಿ ಆಸ್ಪತ್ರೆ ಸಿಬ್ಬಂದಿ ರಕ್ಷಣೆಗೆ ಬೆಂಗಳೂರಿನ ಆ ಆಸ್ಪತ್ರೆ ಮೊದಲ ಭದ್ರತಾ ಆಪ್ ಅನ್ನು ಕಂಡುಹಿಡಿದಿದೆ. ಆಸ್ಪತ್ರೆ ಸಿಬ್ಬಂದಿ ರಕ್ಷಣೆಗೆ ರೆಡಿಯಾಯಿತು ಆಪ್. ಸುಹೃದ್ ಆಪ್ ಕಂಡುಹಿಡಿದ ಜಯದೇವ ಆಸ್ಪತ್ರೆ. ಕೋಲ್ಕತ್ತಾದಲ್ಲಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹೀಗಾಗಿ ಆಸ್ಪತ್ರೆಗಳಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಹೊಸ ಆಪ್ ಕಂಡು ಹಿಡಿದಿದೆ. ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಸಿಬ್ಬಂದಿ ರಕ್ಷಣೆಗಾಗಿ ಸುಹೃದ್ ಆಪ್ ಬಿಡುಗಡೆಗೊಳಿಸಿದೆ. ಕರ್ತವ್ಯ ನಿರತ ಸಿಬ್ಬಂದಿ ಯಾವುದೇ ಕಷ್ಟಕ್ಕೆ ಸಿಲುಕಿದಾಗ ಒಬ್ಬರಿಗೊಬ್ಬರು ಹೃದಯವಂತಿಕೆಯಿಂದ ನೆರವಾಗಲಿ ಎಂಬ ಉದ್ದೇಶದಿಂದ ಈ ಆಪ್ ಅಭಿವೃದ್ಧಿಪಡಿಸಿದೆ. ಆಪ್ ಅಂದ್ರೆ ಅದು ನಾವೀಗ ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಅದು ನಮ್ಮ ಇದು ಆಂಡ್ರಾಯ್ಡ್ ಫೋನ್ ಇರ್ಬೋದು, ಐಫೋನ್ ಇರ್ಬೋದು, ಎನಿ ಸ್ಮಾರ್ಟ್ ಫೋನಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಆ ಥರ ಆದಾಗ ಕೆಲವು ಸರಿನ ನಾನು ಹೇಳಿದ್ನಲ್ಲ, ಇದು ಹೆಣ್ಮಕ್ಳ ದೌರ್ಜನ್ಯ ಜೊತೆಗೆ ಡಾಕ್ಟರ್ ಮೇಲೆ ಹಲ್ಲೆ ಆಗಿರ್ಬೋದು ಅಥವಾ ಎನಿ ಎಮರ್ಜೆನ್ಸಿ ಸಿಚುವೇಶನ್, ಒಂದ್ಸರಿ ಲಿಫ್ಟಲ್ಲಿ ಯಾರಾದರೂ ಹಾಕೋಬೋದು. ತಕ್ಷಣ ಏನಾಗುತ್ತೆ, ಆಗ ಈ ಅಲರ್ಟ್ ಹೋಗುತ್ತೆ. ಆ್ಯಪ್ ಇರೋದ್ರಿಂದ ಇಮಿಡಿಯೇಟ್ ಅಲರ್ಟ್ ಬೀಪ್ ಹೋಗುತ್ತೆ. ಆಸ್ಪತ್ರೆ ಸಿಬ್ಬಂದಿ ಸುಹೃದ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಆಪ್ನಲ್ಲಿ SOS ಅಲರ್ಟ್ ಮೂಲಕ ರಕ್ಷಣೆ ಸಿಗುತ್ತದೆ. ಮಹಿಳೆಯರ ಸುರಕ್ಷತೆ ರಕ್ಷಣೆಗೆ ಆಪ್ ಒತ್ತುವ ಮೂಲಕ ಸಹಾಯ ಸಿಗುತ್ತೆ. SOS ಮೂಲಕ ವಾಯ್ಸ್ ಮೆಸೇಜ್ ಕಳುಹಿಸಬಹುದು. ಶೋಷಣೆಗೆ ಒಳಪಟ್ಟ ಲೊಕೇಶನ್ ಶೇರ್ ಮಾಡಬಹುದು. ಕೂಡಲೇ ಅಲರ್ಟ್ ಮೆಸೇಜ್ ಎಲ್ಲಾ ಸಿಬ್ಬಂದಿಗೆ ತಲುಪುತ್ತೆ. GPS ಮಾನಿಟರಿಂಗ್ ಇರುತ್ತೆ. ಸಮಸ್ಯೆ ಆದ್ರೆ ನೆರವಾಗುತ್ತೆ. ಗಾಬರಿಯಾದರೆ 3 ಸಲ ಮೊಬೈಲ್ ಶೇಕ್ ಮಾಡಿದ್ರೆ ಸಾಕು, ಎಲ್ಲರಿಗೂ ಅಲರ್ಟ್ ಮೆಸೇಜ್ ತಲುಪುತ್ತದೆ. ಆಸ್ಪತ್ರೆಯಲ್ಲಿನ ಕಿರುಕುಳದ ಬಗ್ಗೆ ಅನಾಮಧೇಯವಾಗಿ ದೂರು ಸಲ್ಲಿಸಬಹುದು.
ಆಸ್ಪತ್ರೆಯಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ತಂಡದ ವತಿಯಿಂದ ಈ ಆಪ್ ಅಭಿವೃದ್ಧಿಪಡಿಸಲಾಗಿದೆ. ಇದರ ನೇತೃತ್ವ ಪ್ರೊಫೆಸರ್ ಜಯಶ್ರೀ ಖರ್ಗೆ ವಹಿಸಿದ್ದಾರೆ. ಡಾಕ್ಟರ್ ವಂದನಾ ಅವರು ಸಾಥ್ ನೀಡಿದರೆ ಇಂಜಿನಿಯರ್ ನವೀನ್ ಹೆಗಡೆ ಆಪ್ ಅಭಿವೃದ್ಧಿಪಡಿಸಿದ್ದಾರೆ. SOS ಮಾಡಿದರೆ ಎಲ್ಲರಿಗೂ ನೋಟಿಫಿಕೇಶನ್ ಹೋಗುತ್ತೆ. ಸೊ ಆ ನೋಟಿಫಿಕೇಶನ್ನು ಇಲ್ಲಿ ಪಕ್ಕದಲ್ಲಿ ಇರೋರಿಗೂ ಬರುತ್ತೆ, ಮತ್ತು ಕೆಳಗಡೆ ಸೆಕ್ಯೂರಿಟಿಗೂ ಬರುತ್ತೆ, ಮತ್ತು ಸೆಂಟ್ರಲ್ ಮಾನಿಟರ್ಗೂ ಹೋಗುತ್ತೆ, ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಅಲರ್ಟ್ ಬರುತ್ತೆ. ಸೊ ಯಾರು ಹತ್ತಿರದಲ್ಲಿದ್ದಾರೆ ದೇ ವಿಲ್ ಬಿ ದ ಫಸ್ಟ್ ರೆಸ್ಪಾಂಡೆಂಟ್. ಸಿಬ್ಬಂದಿ ಸುರಕ್ಷತೆಗಾಗಿ ಜಯದೇವ ಆಸ್ಪತ್ರೆ ಹೊಸ ಹೆಜ್ಜೆ ಇಟ್ಟಿದೆ. ಇದೇ ಮಾದರಿಯಲ್ಲಿ ಎಲ್ಲ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಮ ಕೈಗೊಂಡರೆ ವೈದ್ಯಕೀಯ ಸಿಬ್ಬಂದಿ ಮೇಲಿನ ದೌರ್ಜನ್ಯ ತಡೆಗಟ್ಟಬಹುದು. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಶ್ಚಿಮ ಬಂಗಾಳದ ವೈದ್ಯ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹೀಗಾಗಿ ಆಸ್ಪತ್ರೆ ಸಿಬ್ಬಂದಿ ರಕ್ಷಣೆಗೆ ಬೆಂಗಳೂರಿನ ಆ ಆಸ್ಪತ್ರೆ ಮೊದಲ ಭದ್ರತಾ ಆಪ್ ಅನ್ನು ಕಂಡುಹಿಡಿದಿದೆ. ಆಸ್ಪತ್ರೆ ಸಿಬ್ಬಂದಿ ರಕ್ಷಣೆಗೆ ರೆಡಿಯಾಯಿತು ಆಪ್. ಸೌರಹದ್ ಆಪ್ ಕಂಡು ಹಿಡಿದ ಜಯದೇವ ಆಸ್ಪತ್ರೆ. ಕೋಲ್ಕತ್ತಾದಲ್ಲಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹೀಗಾಗಿ ಆಸ್ಪತ್ರೆಗಳಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಹೊಸ ಆಪ್ ಕಂಡು ಹಿಡಿದಿದೆ. ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಸಿಬ್ಬಂದಿ ರಕ್ಷಣೆಗಾಗಿ ಸೌಹೃದ್ ಆಪ್ ಬಿಡುಗಡೆಗೊಳಿಸಿದೆ. ಕರ್ತವ್ಯ ನಿರತ ಸಿಬ್ಬಂದಿ ಯಾವುದೇ ಕಷ್ಟಕ್ಕೆ ಸಿಲುಕಿದಾಗ ಒಬ್ಬರಿಗೊಬ್ಬರು ಹೃದಯವಂತಿಕೆಯಿಂದ ನೆರವಾಗಲಿ ಎಂಬ ಉದ್ದೇಶದಿಂದ ಈ ಆಪ್ ಅಭಿವೃದ್ಧಿಪಡಿಸಿದೆ. ಆಪ್ ಅಂದ್ರೆ ಅದು ನಾವೀಗ ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ಕೋಬೋದು. ಅದು ನಮ್ಮ ಇದು ಆಂಡ್ರಾಯ್ಡ್ ಫೋನ್ ಇರ್ಬೋದು, ಐಫೋನ್ ಇರ್ಬೋದು, ಎನಿ ಸ್ಮಾರ್ಟ್ ಫೋನಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಆ ಥರ ಆದಾಗ ಕೆಲವು ಸರಿನ ನಾನು ಹೇಳಿದ್ನಲ್ಲ, ಇದು ಹೆಣ್ಮಕ್ಳ ದೌರ್ಜನ್ಯ ಜೊತೆಗೆ ಡಾಕ್ಟರ್ ಮೇಲೆ ಹಲ್ಲೆ ಆಗಿರ್ಬೋದು, ಅಥವಾ ಎನಿ ಎಮರ್ಜೆನ್ಸಿ ಸಿಚುವೇಶನ್, ಒಂದ್ಸರಿ ಲಿಫ್ಟಲ್ಲಿ ಯಾರಾದರೂ ಸಿಗಾಕೋಬೋದು. ತಕ್ಷಣ ಏನಾಗುತ್ತೆ, ಆಗ ಈ ಅಲರ್ಟ್ ಹೋಗುತ್ತೆ. ಆ್ಯಪ್ ಇರೋದ್ರಿಂದ ಇಮಿಡಿಯೇಟ್ ಅಲರ್ಟ್ ಬೀಪ್ ಹೋಗುತ್ತೆ. ಆಸ್ಪತ್ರೆ ಸಿಬ್ಬಂದಿ ಸೌಹೃದ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಆಪ್ನಲ್ಲಿ SOS ಅಲರ್ಟ್ ಮೂಲಕ ರಕ್ಷಣೆ ಸಿಗುತ್ತದೆ. ಮಹಿಳೆಯರ ಸುರಕ್ಷತೆ ರಕ್ಷಣೆಗೆ ಆಪ್ ಒತ್ತುವ ಮೂಲಕ ಸಹಾಯ ಸಿಗುತ್ತೆ. SOS ಮೂಲಕ ವಾಯ್ಸ್ ಮೆಸೇಜ್ ಕಳುಹಿಸಬಹುದು. ಶೋಷಣೆಗೆ ಒಳಪಟ್ಟ ಲೊಕೇಶನ್ ಶೇರ್ ಮಾಡಬಹುದು. ಕೂಡಲೇ ಅಲರ್ಟ್ ಮೆಸೇಜ್ ಎಲ್ಲಾ ಸಿಬ್ಬಂದಿಗೆ ತಲುಪುತ್ತೆ. GPS ಮಾನಿಟರಿಂಗ್ ಇರುತ್ತೆ. ಸಮಸ್ಯೆ ಆದ್ರೆ ನೆರವಾಗುತ್ತೆ. ಗಾಬರಿಯಾದರೆ 3 ಸಲ ಮೊಬೈಲ್ ಶೇಕ್ ಮಾಡಿದ್ರೆ ಸಾಕು, ಎಲ್ಲರಿಗೂ ಅಲರ್ಟ್ ಮೆಸೇಜ್ ತಲುಪುತ್ತದೆ. ಆಸ್ಪತ್ರೆಯಲ್ಲಿನ ಕಿರುಕುಳದ ಬಗ್ಗೆ ಅನಾಮಧೇಯವಾಗಿ ದೂರು ಸಲ್ಲಿಸಬಹುದು. ಆಸ್ಪತ್ರೆಯಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ತಂಡದ ವತಿಯಿಂದ ಈ ಆಪ್ ಅಭಿವೃದ್ಧಿಪಡಿಸಲಾಗಿದೆ. ಇದರ ನೇತೃತ್ವ ಪ್ರೊಫೆಸರ್ ಜಯಶ್ರೀ ಖರ್ಗೆ ವಹಿಸಿದ್ದಾರೆ. ಡಾಕ್ಟರ್ ವಂದನಾ ಅವರು ಸಾಥ್ ನೀಡಿದರೆ ಇಂಜಿನಿಯರ್ ನವೀನ್ ಹೆಗಡೆ ಆಪ್ ಅಭಿವೃದ್ಧಿಪಡಿಸಿದ್ದಾರೆ. SOS ಮಾಡಿದರೆ ಎಲ್ಲರಿಗೂ ನೋಟಿಫಿಕೇಶನ್ ಹೋಗುತ್ತೆ. ಸೊ ಆ ನೋಟಿಫಿಕೇಶನ್ನು ಇಲ್ಲಿ ಪಕ್ಕದಲ್ಲಿ ಇರೋರಿಗೂ ಬರುತ್ತೆ, ಮತ್ತು ಕೆಳಗಡೆ ಸೆಕ್ಯೂರಿಟಿಗೂ ಬರುತ್ತೆ, ಮತ್ತು ಸೆಂಟ್ರಲ್ ಮಾನಿಟರ್ಗೂ ಹೋಗುತ್ತೆ, ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಅಲರ್ಟ್ ಬರುತ್ತೆ. ಸೊ ಯಾರು ಹತ್ತಿರದಲ್ಲಿದ್ದಾರೆ ದೇ ವಿಲ್ ಬಿ ದ ಫಸ್ಟ್ ರೆಸ್ಪಾಂಡೆಂಟ್. ಸಿಬ್ಬಂದಿ ಸುರಕ್ಷತೆಗಾಗಿ ಜಯದೇವ ಆಸ್ಪತ್ರೆ ಹೊಸ ಹೆಜ್ಜೆ ಇಟ್ಟಿದೆ. ಇದೇ ಮಾದರಿಯಲ್ಲಿ ಎಲ್ಲ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಮ ಕೈಗೊಂಡರೆ ವೈದ್ಯಕೀಯ ಸಿಬ್ಬಂದಿ ಮೇಲಿನ ದೌರ್ಜನ್ಯ ತಡೆಗಟ್ಟಬಹುದು. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.